ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯೋನ್ ಮಾತಾಡ್ತಿದ್ಯಾ ಸಹನಾ ನೀನು? ನಾನು ದಿಟನೇ ಹೇಳ್ತಿದ್ದೀನಿ ಕಣಬ. ನನಗೆ ಮುರಳಿ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಓ ಚಾಮುಂಡವ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದಳು? ಸಹನಾ ಅವ್ರೆ, ಏನಾಯ್ತು? ನನ್ನ ಮೇಲೇನಾದರೂ ಕೋಪನಮ್ಮ ಸಹನಾ? ನನ್ನಿಂದೇನಾದರೂ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡು. ಆದರೆ ಮನೆಗೆ ಬರಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ. ಅಯ್ಯಯ್ಯೋ, ನೀವಾಗ ಕ್ಷಮೆ ಕೇಳ್ತೀರಿ? ಏನಾಯ್ತು ಸಹನಾ? ಇದು ಯಾಕೆ ಹಿಂಗೆ ಆಡ್ತಿದ್ಯೆ? ಇದು ನನ್ನ ಅವರ ಸಮಸ್ಯೆ ಕಣವ, ನಾವೇ ಬಗೆಹರಿಸ್ಕೋತೀವಿ. ನನ್ನಿಂದ ಸಮಸ್ಯೆನ ಸಹನಾ ಅವ್ರೆ? ಏನಾಯ್ತು ನಿಮಗೆ? ನನ್ಗೆ ಎತ್ತಿ ಬರೋ ಕೀರ್ತಿನ ಹಿಡಿತಾ? ನಿಮ್ಮ ಫೋನಾಗೆ ನನ್ನ ಹೆಸರೇ ಇಲ್ಲ ಅಥವಾ ನನ್ನ ಫೋನ್ ನಂಬರೇ ನಿಮ್ಮ ಫೋನ್ ಮರ್ತ್ಕೊಂಡ್ಬಿಡ್ತಾ? ಇಲ್ಲಿಗೆ ನನ್ನ ಬಿಟ್ಟೋದ್ಮ್ಯಾಕೆ ಒಂದ್ಕಿತನಾದ್ರೂ ಫೋನ್ ಮಾಡಿ ವಿಚಾರಿಸ್ಕೊಂಡ್ರಾ? ನಿಮ್ಗೆ ನನ್ನ ಮ್ಯಾಕೆ ಆಟೋಂದು ಕಾಳಜಿ ಇದ್ದಿದ್ರೆ ಈಗ ಬಂದು ಮನೆಗೆ ಬಾ ಅಂತ ಕರಿತಿರ್ನಿಲ್ಲ. ಹಾಗಲ್ಲ ಸಹನಾ ಅವ್ರೆ, ಎಕ್ಸಾಮ್ ಡ್ಯೂಟಿಲಿ 10,000 ಇರ್ಬೋದು, ಆದ್ರೆ ಈ ದಿನದಲ್ಲಿ ನನ್ನ ಫೋನೇ ಮಾಡದೇ ಇರೋಷ್ಟು ನಿಮ್ಗೆ ನನ್ಗೆ ಎಪ್ತಿ ಬರ್ನಿಲ್ವಾ? ನನ್ನ ಮುಂದೆ ನೀವು ಅತ್ತೆಗೆ ಫೋನ್ ಮಾಡಿದ್ರಿ, ಆದ್ರೆ ಅದಕ್ಕೂ ಮುಂಚೆ ನಾನು ನಿಮ್ಗೆ ಸುಮಾರು ಕಿತ್ತ ಫೋನ್ ಮಾಡಿದ್ದೆ. ಸಹನಾ ಅವ್ರೆ ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ಇದು ಯಾವುದನ್ನು ನಾನು ಬೇಕಂತ ಮಾಡಿಲ್ಲ. ಈ ವಿಷಯ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಇದನ್ನ ಎಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ ಸಹನಾ. ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೋಡು, ನನ್ನ ಮಗ ನಿನ್ನನ್ನು ಬಯಸಿ ಬಯಸಿ ಮದುವೆ ಆದ. ಅವನ ಪ್ರೀತಿಗೆ ಇಷ್ಟೇನಾ ನೀನು ಬೆಲೆ ಕೊಡೋದು? ಸಹನಾ, ನಿಮ್ಮ ಅತ್ತೆ ಮಾತಾದ್ರೂ ಹೊಸಿ ಕೇಳವ. ನೀವು ನನಗೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ, ನೀವು ಹೊರಡ್ಬೋದು. ಮುರಳಿ, ನಡಿ ಹೊರಡೋಣ. ಇಲ್ಲಡಿ ಹೊಸಿ ನನ್ನ ಮಾತು ಕೇಳಿ. ನನ್ನ ಮಗಳು ಕ್ವಾಪ್ದಾಗ ಹೊಸಿ ಆತ್ರಕ್ಕೆ ಬಿದ್ದು ಮಾತಾಡ್ಬಿಟ್ಟವಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ತೆಪ್ಪ ತಿಳ್ಕೊಬೇಡಿ. ಮುರಳಿ, ನಡಿ. ಅಳಿ ಅಂದರೆ ಅವಳ್ತಾವ್ ನಾವು ಮಾತಾಡ್ತೀನಿ, ನೀವು ಮನ್ಸಿಗೆ ಹಚ್ಕೋಬೇಡಿ. ಇಲ್ಲ ಅತ್ತೆ, ನಾವು ಬರ್ತೀವಿ. ಬಾಗ್ಲಿ ತೆಗಿಯಕ್ಕ. ಏನಾಯ್ತಕ್ಕ ನಿಂಗೆ? ಬಾಗ್ಲಿ ತೆಗಿ ಅಕ್ಕ. ಇಲ್ಲ, ನಾನು ತೆಗಿಯಕ್ಕಿಲ್ಲ ಕಣವೆ. ಹೋಗ್ಲಿ, ನಿಂಗೂ ಬಾವಂಗೂ ಏನ್ ತೊಂದ್ರೆ ಅಂತಾದ್ರೂ ಹೇಳು. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಈ ವಿಷಯದ ಬಗ್ಗೆ ನಾನು ಏನು ಕೇಳ್ಬಿಡಿ. ಅವ್ವ, ಅಕ್ಕಂಗೆ ಏನಾಗಿದೆ? ಅವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ? ಅಕ್ಕ ಭಾವನ ವಿಷಯದಲ್ಲಿ ಈ ನಡುವೆ ಅಪ್ಸೆಟ್ ಆಗಿದ್ಲು, ಆದರೆ ಕಾರಣ ಏನು ಅಂತ ಗೊತ್ತಿಲ್ಲ. ಗಂಡ ಹೆಂಡ್ರು ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರ್ತೈತೆ. ಒಂದೆರಡು ದಿವಸ ಮಾತಾಡ್ಕೊಂಡು ಸರಿ ಹೋಯ್ತಾರೆ. ಅವ್ವ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ಅವ್ವ, ನಾನು ಹಿಂಗೆ ಹೇಳಿಲ್ವಾ ಇವನ ಮನೆಗೆ ಸೇರ್ಸೋದು ಬೇಡ ಅಂತ? ಕೆಲವರು ಹೋದ ಕಡೆ ಎಲ್ಲ ತಮ್ಮ ಕೆಟ್ಟ ಗುಣನೇ ಹೊತ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಇವನೇ. ನಾವು ಹೇಗೋ ನೆಮ್ಮದಿಯಾಗಿದ್ವಿ, ಇವನ್ ವಿಷಯದಿಂದ ಶುರು ಆಗಿದ್ದು ಇಲ್ಲಿ ತನಕ ಮುಗ್ದೇ ಇಲ್ಲ. ಅದೇ ಹೇಳಿದ್ನಲ್ಲ, ಇಂಥವ್ರ ನೆರಳು ನಮ್ಮ ಮೇಲೆ ಬಿದ್ದರೂ ನಮ್ಮ ನೆಮ್ಮದಿ ಹಾಳಾಗತ್ತಷ್ಟೆ. ಅವ್ವ, ಮೊದಲು ಇವನ್ನ ಇಲ್ಲಿಂದ ಕಳಿಸು. ಪುರ್ಸಿ, ನಿನ್ನ ಡ್ಯಾಡಿನ ಕರ್ಕೊಂಡು ಹೋಗೋ. ಕರ್ಕೊಂಡು ಹೋಗು ಪುರ್ಸಿ. ನಾನೇನೋ ಕರ್ಕೊಂಡೋಗಿ ರೆಡಿ ಸ್ನೇಹಕ್ಕ, ಆದರೆ ಡ್ಯಾಡಿ ನನ್ನನ್ನು ಯಾರು ಅಂತ ಕೇಳ್ತದೆ.
ಅವ್ವ ನೀನು ಈಗಲೇ ತೀರ್ಮಾನ ಮಾಡು. ಇವನು ನೀನು ಅನ್ಕೊಂಡಂಗಲ್ಲ. ನೀನು ಅನುಕಂಪ ಗಿಟ್ಟಿಸ್ಕೊಂಡು ಮನೆ ಒಳಗೆ ಸೇರ್ಕೊಳ್ಳೋದೇ ಇವನ ಉದ್ದೇಶ. ದಯವಿಟ್ಟು ಇವನ್ನ ಈಗಲೇ ಸಾಗ ಹಾಕಿ ಕೈ ತೊಳ್ಕೊ. ನೀನು ಹೀಗೆ ಸುಮ್ಮನೆ ನಿಂತ್ಬಿಟ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಎಲ್ಲ ತಿಳಿದಿರೋಳು ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗೆ ಸ್ನೇಹ? ಅಪಘಾತ ಮಾಡ್ಕೊಂಬಂದವನಿ ಇಂಥ ಹೊತ್ನಾಗೆ ಹೊರ್ಗಾಕು ಅಂತೀಯ. ಹೆಂಗೆ ಸ್ನೇಹ ಹೊರ್ಗಾಕೋದು? ಪುಟ್ಟ ಕೇಳಿದ ನಿಜಾನೇ, ಏಟ್ಯಾರು ಕಟ್ಕೊಂಡವಳು ಈಚೆಕ್ಕಾಗುತ್ತಾ? ಇವನು ಮಾಡಿರೋ ಕೆಲಸಕ್ಕೆ ಬೇರೆ ಹೆಂಗಸಾಗಿದ್ರೆ ಜೈಲಿಗೆ ಹಾಕ್ಸಿರೋಳು. ಪುಟ್ಟಕ್ಕನ ಒಳ್ಳೆ ಗುಣ ನೋಡಿ ಸಮಯಕ್ಕೆ ಮನೆಗೆ ಬಂದು ಸೇರ್ಕೊಂಡವನೆ. ಪುಟ್ಟಕ್ಕ ನಿನ್ನ ಮಗಳು ಹೇಳ್ದಂಗೆ ಮಾಡು. ತಂದೆಯಾಗಿ ಏನು ಜವಾಬ್ದಾರಿ ತಗೊಂಡ ಇವನು? ಹುಷಾರಿಲ್ದಾರ್ನ ಹೆಂಗ್ ಆಚೆ ಕಳಿಸ್ತಾಳೆ? ಅವ್ವ ನಿನ್ನ ಕೊನೆಯದಾಗ ಕೇಳ್ತಿದ್ದೀನಿ, ನಿನಗೆ ನಿನ್ನ ಗಂಡ ಮುಖ್ಯನೋ ಅಥವಾ ನಿನ್ನ ಮಗಳು ಮುಖ್ಯನೋ? ಇದೇನು ಮಿಸ್ಸು ಹಿಂಗೆ ಮಾತಾಡ್ತಿದ್ದೀರಾ? ಅವನ ಜಾಗದಾಗ ಒಂದ್ಸರಿ ನೀವು ನಿಂತು ಯೋಚನೆ ಮಾಡಿ. ಯೋಚನೆ ಮಾಡೇ ಹೇಳ್ತಿದ್ದೀನಿ ಶ್ರೇ. ಅವನಿಲ್ದೆ ಅವ್ವ ನಮ್ಮನ್ನ 20 ವರ್ಷ ಚೆನ್ನಾಗೇ ಸಾಕಿದ್ದಾಳೆ. ಈಗ ಅವನ ಅವಶ್ಯಕತೆ ನಮಗಿಲ್ಲ. ನಮ್ಮ ಕಷ್ಟ ನೋಡಿನೂ ನಮ್ಮ ಕಷ್ಟಕ್ಕೆ ಆಗದೆ ಇದ್ದವನು ಅವ್ವ ಯಾಕೆ ಇವನ್ನ ನೋಡ್ಕೋಬೇಕು? ಇದನ್ನ ನಾನು ಒಪ್ಪಲ್ಲ. ಅವ್ವ ನಿನ್ನ ಮತ್ತೆ ಕೇಳ್ತಿದ್ದೀನಿ, ನಿನ್ನ ತೀರ್ಮಾನ ಏನು? ನಿನ್ನ ಮೌನದ ಅರ್ಥ ಇವನು ಈ ಮನೇಲೇ ಇರಬೇಕು ಅನ್ನೋದಾದ್ರೆ ಇವನು ಈ ಮನೇಲಿ ಇರೋವರೆಗೂ ನಾನು ಈ ಮನೆ ಹೊಸರು ತುಳಿಯಲ್ಲ. ಕೇಳು. ಸರಿ ಬಿಡು, ಅರ್ಥ ಆಯ್ತು. ಅಕ್ಕ ಅಕ್ಕ ನಿಂತ್ಕೋ. ಅಕ್ಕ ಅಕ್ಕ ನನ್ ಮಾತ್ ಕೇಳಕ್ಕ. ಯಾಕಕ್ಕ ಹೀಗ್ ಮಾಡ್ತಿದ್ಯಾ? ಒಳಗೆ ಹೋಗಿ ನನ್ನ ಫೋನ್ ತಗೊಂಬ. ಅಕ್ಕ ಹಾಗಲ್ಲ, ನೀನು ಹೇಳ್ದಷ್ಟು ಕೇಳು, ಹೋಗು. ನಾನು ಚಮ್ಮಿಸ್ಬಿಡು ಸ್ನೇಹ. ನಿನ್ನ ಬೇಕಾದ್ರೆ ನಿಧಾನಕ್ಕೆ ಸಮಾಧಾನ ಮಾಡ್ಬೋದು. ಆದರೆ ಈ ಸ್ಥಿತಿನಾಗೆ ಈ ವಯ್ಯನಿಗೆ ಯಾರ್ದಾದ್ರೂ ಆಸರೆ ಬೇಕೇ ಬೇಕು. ಎಡತಿಯಾಗಿ ಅಲ್ಲದೆ ಹೋದರೂ ಮನಸತ್ವ ಇಟ್ಕೊಂಡು ನೋಡ್ಕೋಬೇಕಾಯ್ತದೆ. ಅಲ್ಲ ಅಕ್ಕ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.